ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಾಯಿ ಏನು ಹಿಗ್ಗಾಮುಗ್ಗ ಜಾಡ್ಸಾಡ್ರಿಪ್ಪ ಸಿದ್ದರಾಮಯ್ಯನ. ನನ್ನ ಮಗನ ಹೆಂಗೆ ಉಪಯೋಗ ಮಾಡ್ಕೋತಾನೆ, ನನ್ನ ಮಗನ ಯಾವ ರೀತಿ ಪಕ್ಷಕ್ಕಾಗಿ ದುಡಿಸ್ಕೋತಾನೆ, ಆದ್ರೆ ಅಧಿಕಾರ ಕೊಡ್ಬೇಕಾದ್ರೆ ನನ್ನ ಮಗಗೆ ಮುಂದೆ ತರುವುದಿಲ್ಲ, ಎಲ್ಲ ನನ್ನ ಮಗನ ಕೆಲಸ ಮಾಡ್ತಾನೋ. ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಬರ್ಬೇಕಾದ್ರೆ ನನ್ನ ಮಗ ರಾತ್ರಿ ಹಗಲಿ ದುಡ್ದಾನು, ಆದರೆ ಸಿದ್ದರಾಮಯ್ಯ ಮಾತ್ರ ನನ್ನ ಮಗಗೆ ಹೆಂಗೆ ಸೈಡ್ಲೈನ್ ಮಾಡ್ತಾನೋ. ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿ ಹೇಳ್ಯಾಡ್ರಿ ಡಿ ಕೆ ಶಿವಕುಮಾರ್ ತಾಯಿ. ಆ ತಾಯಿ ಹೇಳಿದ್ದು ಇದೇ, ಕ್ಷೀರಭಾಗ್ಯ, ಅನ್ನಭಾಗ್ಯ, ಅಕ್ಕಿ ಕೊಡ್ತೀನಿ, ಅದನ್ನು ಕೊಡ್ತೀನಿ, ಇದನ್ನು ಕೊಡ್ತೀನಿ ಅಂಥೇಳಿ ಇವರೆಂತ ನಮ್ಮ ಮನೆಯಿಂದ ಕೊಡ್ತಾರೇನಂಥೇಳಿ ಆ ತಾಯಿ ಗುಡುಗಿದ್ದು ಇವತ್ತು ಆ ವಿಡಿಯೋ ಭಾಳ ವೈರಲ್ ಆಗಾಕತ್ತೈತಿ. ಅದನ್ನು ನಾ ವಿಡಿಯೋ ಹಾಕಾಕತ್ತನ್ನು ನೋಡ್ತೀರಿ. ಹಾಗಾದ್ರೆ ಸಿದ್ದರಾಮಯ್ಯಗೆ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರ ಮಧ್ಯೆ ಭಾರೀ ಯುದ್ಧ ಆಗೋದನ್ನು ಇನ್ನು ಮುಂದೆ ಇವರು ಸರ್ಕಾರ ಮುಂದುವರಿಸ್ಕೊಂಡು ಹೋಗುತ್ತಾರೋ, ಏನು ಮುಖ್ಯಮಂತ್ರಿ ಗಾದಿ ಸಲುವಾಗಿ ಪೈಪೋಟಿ ಆಗಿ ಇವರಿಬ್ಬರನ್ನು ಸೈಡ್ಲೈನ್ ಮಾಡಿ ಮೂರನೇ ವ್ಯಕ್ತಿ ಮುಖ್ಯಮಂತ್ರಿ ಆಗತಾನಂತೇಳಿ ನಾವು ಹೇಳಿದ್ದ ಭವಿಷ್ಯ ನಿಜ ಆಗತೈತೋ ಇನ್ನು ಬರುವ ದಿನಗಳಲ್ಲಿ ಕೂತ್ಕೊಂಡ್ಬೇಕಲ್ರಿ. ಯಾಕಂದ್ರೆ ಕರ್ನಾಟಕ ರಾಜ್ಯದ ಕರ್ನಾಟಕ ಹೈಕಮಾಂಡದಲ್ಲಿಯೂ ಸಹಿತ ಸರಿಯಿಲ್ಲ, ಕೇಂದ್ರ ಹೈಕಮಾಂಡದಲ್ಲಿಯೂ ಸಹಿತ ಸರಿಯಿಲ್ಲ. ಏನೇನೋ ಗೊಂದಲದ ವಾತಾವರಣ ನಿರ್ಮಾಣ ಮಾಡಿ ಅಲ್ಲೆಲ್ಲಿ ಗುಂಪುಗಾರಿಕೆ ನಡೆಯಾಕತ್ತವ. ಹಿರಿಯ ಶಾಸಕರು ಸಹಿತ ಅಪಸ್ವರ ಎಬ್ಸಾಕತ್ತಾರ. ಬಸವರಾಜ ರಾಯರೆಡ್ಡಿ, ಬಿ ಆರ್ ಪಾಟೀಲ್ ಆಳಂದವರು, ಇಂತಿಂಥ ಹಿರಿಯ ಶಾಸಕರು ಸಹಿತ ನಮ್ಮ ಅನುದಾನ ಇಲ್ಲ, ನಮ್ಮ ಕ್ಷೇತ್ರಕ್ಕೆ ಭಾಳ ತೊಂದರೆ ಆಗಾಕತ್ತೈತಿ, ಯಾವುದೇ ಅಧಿಕಾರ ಸಹಿತ ಇಲ್ಲ, ನಾವು ಸೀನಿಯರ್ ಇದ್ದರೂ ಮಂತ್ರಿ ಇಲ್ಲ ಅಂಥೇಳಿ ಗುಡುಗಿದ್ದು ಈಗ ಭಾಳ ತಲೆನೋವಾಗಿ ಪರಿಣಾಮ ಬೀಳಾಕತ್ತೈತಿ. ಇನ್ನು ಪಂಚರಾಜ್ಯದ ಚುನಾವಣೆ ಮುಗಿದ ತಕ್ಷಣ ಇನ್ನು ಯಾವ ರೀತಿ ಕರ್ನಾಟಕದಲ್ಲಿ ಒಂದು ಗೊಂದಲದ ವಾತಾವರಣ ಆಗಿ ಇಬ್ಬರು ಸೈಡ್ಲೈನ್ ಆಗಿ ನಾವು ಹೇಳಿದ್ದ ವ್ಯಕ್ತಿ ಮುಖ್ಯಮಂತ್ರಿ ಆಗತಾನ ಇನ್ನು ಕಾದು ನೋಡ್ಬೇಕಲ್ರಿ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ತಾಯಿ ಇದೇ ಸಿದ್ದರಾಮಯ್ಯನ ಬಗ್ಗೆ ಏನು ಗುಡುಗ್ಯಾಳ ಅನ್ನೋದು ನೇರವಾಗಿ ತೋರ್ಸಾಕತ್ತೀನಿ. ಹಂಗಾರ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೆ ಕಡಕ ಸುದ್ದಿ ಹೋಗಿ ಬರ್ತಾನೆ ಕಾಕ. ನಮಸ್ಕಾರ. ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಎಲ್ಲ ಕೆಲಸನೂ ಮಾಡಿಸ್ಕೊತಾನೆ ನನ್ನ ಮಕ್ಳ ಕೈಲಿ. ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಆ ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಆಗಿದ್ರು ನನಗೂ ಅವನ ಮೇಲೂ ಅಸಮಾಧಾನನೇ. ಈಗ ನನ್ನ ಮಕ್ಳು ಮಾಡ್ದಂಗೆ ಅವರು ಮಾಡಲಿ, ಯಾಕೆ ದೇಶ ಮುಂದೆ ಬರಲ್ಲ? ಏನು ಮಾಡ್ತಾ ಇದ್ದಾರೆ ಅವರು? ಏನೇ ಅಕ್ಕಿ ಕೊಟ್ಬಿಟ್ಟೆ, ಏನೋ ಕ್ಷೀರಭಾಗ್ಯ ಕೊಟ್ಬಿಟ್ಟೆ, ಅದು ಕೊಟ್ಬಿಟ್ಟೆ ಅಂದರು. ಇವರು ಅಪ್ಪನ ಮನೆಯಿಂದ ತಂದು ಕೊಟ್ಟಿದ್ನೆ. ಯಾರ ಮನೆದು? ಎಲ್ಲ ನಾವು ರೈತರು ದುಡ್ದದ್ದಲ್ವದು? ಯಾರ್ದೇ ನಾವೇನು ಸಿದ್ದರಾಮಯ್ಯ ಕೊಟ್ಬಿಡ್ಲಿಲ್ಲ. ಇದೆಲ್ಲ ದೇಶಕ್ಕೆ ನಾವೆಲ್ಲ ರೈತರು ದುಡ್ದಿರೋದೇನೆ. ಅದರಿಂದ ಅವನೇನೋ ಹೇಳ್ಕೊಂಡ್ರು ನಾವು ಜನ ಅದನ್ನು ಮೆಚ್ಚಲ್ಲ.